ಅಂತ ಹೇಳಿ ಕೂಡ ತಿಳ್ಕೊಂಡಿವಿ. ಅವನೇನಿಲ್ಲಪ್ಪ ಮದ ಅಹಂಕಾರ ಅಂತ ಹೇಳಿ. ಈಗ ಒಂದು ಯೋಗಿಯ ಜೀವನದಲ್ಲಿ ಏನಾಕಿತ್ರಿಪ್ಪ ಅಂತಂದ್ರೆ, ಯೋಗಿ ತನ್ನ ಯೋಗದ ಅಭ್ಯಾಸವನ್ನ ಶುರು ಮಾಡ್ತಾನೆ. ಅವನೇನ್ ಮಾಡ್ತಾನೆ, ಮದವನ್ನ ಗೆಲ್ತಾನೆ. ಮದವನ್ನ ಗೆಲ್ಲೋದು ಅಂತಂದ್ರೆ, ಅಹಂಕಾರವನ್ನ ಗೆಲ್ಲೋದು ಅಂತಂದ್ರೆ ತನಗೆ ತಾನು ಗೆಲ್ಲೋದು. ತನಗೆ ತಾನು ಗೆದ್ದ. ಆದ್ರೆ ತನಗೆ ತಾನು ಅಹಂಕಾರ ಅಂತಂದ್ರೆ ನಾನು ನನ್ನದು ಅನ್ನುವಂತಹ ಮದ ಅಲ್ವೇ, ಮದವನ್ನಂತೂ ಗೆದ್ದ. ಮದ ಅಂತೂ ಈಗ ತಾಯಿ ಕೊಂದಾಳು. ಆದ್ರೆ ಇನ್ನೂ ಒಂದು ಅದಕ್ಕಿಂತ ದೊಡ್ಡ ಹೊತ್ತು ಬರ್ತಿತ್ತು. ಅದೇನಪ್ಪ ಅಂತಂದ್ರ ಅಜ್ಞಾನ. ಇಲ್ಲಿ ಅಜ್ಞಾನ ಮತ್ತೆ ಜ್ಞಾನ ಎರಡೂ ಕೂಡ ಸಮಾನಾಂತರವಾಗಿರ್ಬೇಕು. ಎರಡೂ ಕೂಡ ಯುದ್ಧದಲ್ಲಿ ಅಥವಾ ಜಗಳ ಆಗ್ಬೇಕಪ್ಪ ಅಂತಂದ್ರ ಎರಡೂ ಕೂಡ ಸಮಾನಾಂತರ ಶಕ್ತಿ ಇರುವಂತಹ ಶಕ್ತಿಗಳ ನಡುವಿನ ಯುದ್ಧ ಆಗಬೇಕು. ಈಗ ಅದ ಆಕೇತ್ ನೋಡ್ರಿ. ಇಲ್ಲಿ ಅಜ್ಞಾನ ಅನ್ನೋದಕ್ಕೂ ಅತಿ ಸುಂದರವಾದ ಉದಾಹರಣೆ ಇಲ್ಲಿ ಗುರುಗಳು ಕೊಟ್ಟಿದ್ದಾರೆ. ಸ್ತ್ರೀ ಇಲ್ಲಿ ನಮ್ಮ ಅಕ್ಕಂಗಿಯರು ತಾಯಿಯರು ನೆರೆದಿದ್ದಾರೆ. ಅಜ್ಞಾನ ಎಷ್ಟು ದೊಡ್ಡದು ಅಥವಾ ಎಷ್ಟು ಘೋರವಾಗಿದ್ದು ಅಂತಂದ್ರೆ, ಈ ಶುಂಭ ನಿಶುಂಭ ಅನ್ನುವಂತಹ ಇಬ್ರು ಅಸುರರು ತಪಸ್ಸು ಮಾಡ್ತಾರೆ. ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ. ಬ್ರಹ್ಮ ಅವ್ರ ಎದುರಿಗೆ ಬಂದು ನಿಲ್ತಾನೆ. ಅಂದ್ರೆ ಯೋಗಿ ಮದವನ್ನ ಗೆದ್ದು ಎಲ್ಲವನ್ನು ಬಂದು ಬ್ರಹ್ಮಜ್ಞಾನದ ಹೋಗಿ ಬಂದು ಏನು ಬೇಕು ಕೇಳ್ರಿ ಅಂತಂದಾಗ ಅವ್ರು ಕೇಳ್ತಾರೆ. ನಮಗೆ ಪಶು ಪ್ರಾಣಿ ಪಕ್ಷಿಗಳಿಂದಲೂ ಸುರ ನರ ರಾಕ್ಷಸರಿಂದಲೂ ಯಾರಿಂದಲೂ ನಮಗೆ ಸಾವಾಗಬಾರ್ದು ಅಂತ ಕೇಳ್ತಾರೆ. ಅವಾಗ ಬ್ರಹ್ಮ ಹೇಳ್ತಾನೆ, ಇಲ್ಲಪ್ಪ ಹಂಗೆಲ್ಲ ಕೊಡಕ್ಕಾಗಂಗಿಲ್ಲ, ಆ ಥರದ ವರವನ್ನು ಕೊಡಕ್ಕಾಗಲ್ಲ. ಯಾಕಂತಂದ್ರೆ ಈ ಹಿಂದೆ ವರ ಕೊಟ್ಟಕ್ಕೆ ಶಿಗಾರಿದ್ದಂತೆ ನರಸಿಂಹನ ಅವತಾರವನ್ನು ತಗೊಂಡು ಎಷ್ಟೋ ರಾಕ್ಷಸರಿಗೆ ವರವನ್ನ ಕೊಟ್ಟು ಆಮೇಲೆ ವಿಷ್ಣು ಮತ್ತೆ ಎಷ್ಟೆಷ್ಟು ಅವತಾರಗಳನ್ನ ಎತ್ಕೊಂಡು ಬಂದು ಮಾಡ್ಬೇಕಾಗಿತ್ತು. ಇಷ್ಟೆಲ್ಲ ಗತಿಯಾಗಿತ್ತಲ್ಲ, ಹಂಗೆಲ್ಲ ಕೊಡಕ್ ಆಗಲ್ಲಪ್ಪ. ಯಾರಿಗಾದ್ರೂ ಸಾವಂತೂ ಸಾವು ಬರಬೇಕಂತಂದಾಗ ಇವ್ರ ಅಹಂಕಾರ, ಇವ್ರ ಅಜ್ಞಾನ ಎಷ್ಟು ದೊಡ್ಡದೈತಿ ನೋಡ್ರಿ. ಇವರು ಸ್ತ್ರೀಯನ್ನ ಎಷ್ಟು ಕೀಳು ಅಥವಾ ಎಷ್ಟು ಕಡಿಮೆ ಅಂತ ಹೇಳಿ ಅನ್ಕೋತಾರ ಅಂತಂದ್ರ, ಹಂಗಾದ್ರೆ ನಮ್ಗೆ ಹೆಣ್ಣಿನಿಂದ ಸಾವು ಬರೋದು ಮಾಡ್ತಾರೆ. ಅಂದ್ರ ಹೆಣ್ಣಂತಂದ್ರೆ ಅಷ್ಟೊಂದು ಕೀಳು ಈ ರಾಕ್ಷಸರಿಗೆ. ಅದನ್ನು ಹೇಳಿದ್ದಾರೆ. ಎಲ್ಲದರಿಂದಲೂ ಸಾವು ಬೇಡ, ಎದರಿಂದ ಸ್ತ್ರೀ ಅಂದ್ರೆ ಏನು ಅಂದ್ರೆ ನಮ್ ಈ ತರ ತಿಳ್ಕೊಂಡ್ಬಿಟ್ಟಾರ. ಆ ತರ ಅನ್ಕೊಂಡು ಸ್ತ್ರೀಯಿಂದ ನಮಗೆ ಸಾವು ಬರಲಿ ಅಂತ ಹೇಳಿ ವರ ಕೇಳ್ತಾರೋ, ತಥಾಸ್ತು ಅಂದಿರ್ತಾನೆ ಬ್ರಹ್ಮ. ಈಗ ಇವರು ಉಪಟಳವನ್ನ ಚಾಲು ಮಾಡಿದ್ದಾರೆ. ಇಂದ್ರನ ಗಿರಿಯನ್ನ ಕಿತ್ಕೋತಾರೆ. ಅವನ ಕಡೆಯಿಂದ ಉಚ್ಚೇಶ್ರವನ್ನ ಕಿತ್ಕೋತಾರೆ. ಅವನ ರಾಜ್ಯ ಸರ್ಕಾರ ಎಲ್ಲವನ್ನ ಕಿತ್ಕೊಂಡು ತಾವು ಆಳ್ವಿಕೆಯನ್ನು ಮಾಡಕ್ಕೆ ಶುರು ಮಾಡ್ತಾರೆ. ಇವ್ರ ಗತಿ ಇಲ್ಲ, ಇಂದ್ರ ಮತ್ತೆ ಬಾಕಿ ದೇವತೆಗಳಿಗೆ ಗತಿ ಇಲ್ಲ. ಅವ್ರು ಬಂದು ಶಿವನ ಕಡೆ, ಪಾರ್ವತಿ ತಾಯಿ ಕಡೆ ಬಂದು ಹೇಳ್ತಾರೋ, ಹಿಂಗಾಗಿತ್ತವಾ ಏನ್ ಮಾಡ್ಬೇಕು ಅಂತಂದಾಗ ತಾಯಿ ಹೇಳ್ತಾಳು, ಇವತ್ತೊಂದ್ ಸ್ವಲ್ಪ ದಿನ ನೀವು ಈ ಹಿಮ ಪರ್ವತದಲ್ಲಿ ಇರ್ರಿ, ನಾನು ತನ್ನ ಗತಿ ಕಾಣಿಸ್ತೀನಿ ಅಂತ ಹೇಳಿ ತಾಯಿ ತನ್ನ ಜಗದ್ರೂಪಿಯಾದ ಸ್ವರೂಪವನ್ನು ತಗೊಂಡು, ಬ್ರಹ್ಮಚಾರಿಣಿ ಅಂತ ಹೇಳಿದ್ರೆ ನಾವು ಪೂಜೆಯನ್ನು ಮಾಡ್ತೇವಲ್ಲ ತಾಯಿಗೆ, ಆ ಒಂದು ರೂಪದಲ್ಲಿ ತಪಸ್ಸಿಗೆ ಕುಂಡಿರ್ತಾಳೆ. ತಪಸ್ಸಿಗೆ ಕುಂತಾಗ ಈ ರಾಕ್ಷಸರ ಪಡೆ ಇರ್ತೈತಲ್ರಿ, ಈ ಅಜ್ಞಾನದ ಪಡೆ ಅಂತೇನಂತೇವಲ್ಲ ನಾವು, ಇವ್ರು ಹಂಗ ಹಾತ್ ಹೋಗ್ತಿರ್ಬೇಕಾದ್ರೆ ತಾಯಿಯನ್ನ ನೋಡ್ತಾರೆ. ತಾಯಿಯನ್ನ ನೋಡ್ರಿ, ಮಹಿಷಾಸುರ ಮತ್ತೆ ಈ ಬಾಕಿ ರಾಕ್ಷಸರು ತಾಯಿಗೆ ಬೇಕು ಅಥವಾ ತಾವಾಗೆ ತಾಯಿಯನ್ನು ಹುಡುಕೊಂಡು ಅಥವಾ ತಾವಾಗೆ ಹೋಗ್ಲಿಲ್ಲ. ಅವ್ರೇನೋ ಮಾಡ್ತಾ ಇದ್ರು, ಕಾರಣಾಂತರಗಳಿಂದ ತಾಯಿ ಆಗಮನ ಆಯಿತು, ಮತ್ತೆ ಅವರ ಸಂಹಾರ ಆಯಿತು. ಬ್ರಹ್ಮನ ಕಡೆ ಬಂದು ಕೈಗಬ್ರು ಬಂದ್ರು, ಹಿಂಗೇನೋ ಏನೋ ಆಗ್ತಾ ಇರ್ಬೇಕಾದ್ರೆ ದೇವರು ತಾಯಿಯನ್ನು ನೆನೆಸಿದ್ರು ಬಂದ್ರು. ಆದ್ರೆ ಇಲ್ಲಿ ಅಜ್ಞಾನ ಯಾವ ರೀತಿದಪ್ಪ ಅಂತಂದ್ರೆ, ಅಜ್ಞಾನಕ್ಕೆ ವಿರುದ್ಧವಾಗಿರೋದು ಜ್ಞಾನ. ಆ ಜ್ಞಾನ ಯಾರು? ತಾಯಿ. ಸೊ ಅಜ್ಞಾನ ಅನ್ನೋದು ತನ್ನ ಸಂಹಾರಕ್ಕಾಗಿ ತಾನು ಹುಡುಕೊಂತ ಹೊಂಟೈತಿ ಜ್ಞಾನದ ಕಡೆ ಅನ್ನೋದು ಉದಾಹರಣೆ. ಇವರೇನಂತಾರು, ಒಬ್ಬ ಯೋಗಿ ತನ್ನ ಮದವನ್ನ ಕೊಂದು ತನ್ನನ್ನು ತಾನು ಗೆದ್ದ ನಂತರ ಎಷ್ಟೋ ಸ್ವಾಮಿಗಳನ್ನ ಯೋಗಿಗಳನ್ನ ನೋಡಿದ್ವಿ. ಎಲ್ಲರೂ ನಮ್ಮ ಸಿದ್ಧಾರೂಢಪ್ಪ ಅವ್ರ ಥರ, ಎಲ್ಲರೂ ಕೂಡ ನಮ್ಮ ಸದ್ಗುರು ಅವ್ರ ಥರ ಇರಂಗಿಲ್ಲ. ನ್ಯೂಸ್ನಾಗೆಲ್ಲ ಟಿವಿಗಳಾಗೆಲ್ಲ ಕೇಳ್ತಿರ್ತೀವಿ, ಯಾವ ಒಬ್ಬ ನಿತ್ಯಾನಂದ ಸ್ವಾಮಿ ಅಂತೆ ಅದೇನೋ ಏನೇನೋ ಮಾಡ್ತಿರ್ತೀವಿ ಇಂಥವೆಲ್ಲ ಕೇಳೇವಲ್ರಿ. ಸ್ವಾಮಿಗಳಾಗಿಯೂ ಕೂಡ ಇಂಥದ್ದೆಲ್ಲ ಯಾಕೆ ಮಾಡ್ತಾರೆ? ರಾವಣ ಅಂತ ದೊಡ್ಡ ಭಕ್ತ, ಶಿವನ ಭಕ್ತ, ಶಿವ ಸ್ತೋತ್ರವನ್ನು ರಚನೆ ಮಾಡಿದವ, ಶಿವನ ಕೈಲಾಸವನ್ನೇ ಕೈ ಹಾಕಿದವ, ಶಿವನ ಅತಿ ದೊಡ್ಡ ಭಕ್ತ. ಆದರೂ ಕೂಡ ಸತ್ತ. ಯಾಕಪ್ಪ ಅಂತಂದ್ರೆ ಒಂದು ಸ್ತ್ರೀಯ ಕಡೆ ಕೆಟ್ಟ ದೃಷ್ಟಿ ಹಾಕಿದ. ಹೌದು ನಿಮಗೆ ರಾವಣನ ವಧೆ, ಸೀತಾ ಮಾತೆಯ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ದಕ್ಕಾಯ್ತು. ಅದೇ ರೀತಿ ಒಬ್ಬ ಮನುಷ್ಯ ತನ್ನನ್ನು ತಾನು ಗೆದ್ದು ಯೋಗದ ದೃಷ್ಟಿಯಿಂದ, ಧರ್ಮದ ದೃಷ್ಟಿಯಿಂದ, ಅಧ್ಯಾತ್ಮದ ದೃಷ್ಟಿಯಿಂದ ಮುಂದೆ ಹೋದ್ರೆ ಅಷ್ಟೇ ಆಗಂಗಿಲ್ರಿ. ಅವನು ಅಜ್ಞಾನವನ್ನೂ ಕೂಡ ಗೆಲ್ಲಬೇಕು ಅನ್ನೋದು ಇಲ್ಲಿ ಗುರುಗಳು ಜ್ಞಾನ ಕಾಂಡದ ಶುರುವಾತಿನಲ್ಲಿ ಹೇಳಿದ್ದಾರೆ. ಈ ಅಜ್ಞಾನ ಏನ್ ಮಾಡ್ತೈತಿ? ಜ್ಞಾನ ಸ್ವರೂಪಿಯಾದ ತಾಯಿಯನ್ನೇ ನಮ್ಮ ಕಡೆ ಮಾಡ್ಕೊಂಡ್ಬಿಡೋದು ಅಂತ ಹೇಳಿ ವಿಚಾರ ಮಾಡ್ತೀವಿ.
ನಾನೊಬ್ಬ ಯೋಗಿ, ನನಗೆ ನಾನು ಗೆದ್ದುಕೊಂಡೇನೆ, ಕರೆ ನನ್ನಲ್ಲಿ ಇನ್ನೂ ಅಜ್ಞಾನ ಐತೆ. ನಾನು ಆ ಪರಬ್ರಹ್ಮ ಸ್ವರೂಪಿಯಾದ ತಾಯಿಯನ್ನ ನನ್ನ ಅಜ್ಞಾನ ಜೊತೆ ನನಗೆ ಇನ್ನೊಂದು ಸ್ವಲ್ಪ ಅಜ್ಞಾನ ಏರ್ಲಿ ಅಂತೇಳಿ ತಾಯಿಯನ್ನ ನನ್ನ ಕಡೆ ಹಾಗೂ ತಾಯಿ ಶುಂಭನನ್ನ ಮದುವೆ ಮಾಡ್ಕೊ ಅಂತೇಳಿ ಹೇಳಾಕ ಕೊಟ್ಟು ಕಳಿಸ್ತೀವಿ ಈ ಅಜ್ಞಾನ. ಅದನ್ನ ಇಲ್ಲಿ ಗುರುಗಳು ಹೇಳ್ತಾರೆ. ಇಲ್ಲೇನ್ ಮಾಡ್ತಾರಪ್ಪ ಅಂತಂದ್ರೆ ಸುಗ್ರೀವ ಅನ್ನುವಂಥ ಒಬ್ಬ ನಿಶಾಚರ ಅಂತಂದ್ರೆ ಒಬ್ಬ ರಾಕ್ಷಸನನ್ನ ಈ ಅಜ್ಞಾನಕ್ಕೆ ಜ್ಞಾನ ಸೇರಿದ್ರ ಇವ್ರೇ ಅಜ್ಞಾನಿ ಏನ್ ಅನ್ಕೊಂಡಾರಪ್ಪ ಅಂತಂದ್ರೆ ಅಜ್ಞಾನಕ್ಕೆ ಜ್ಞಾನ ಬಂದು ಸೇರ್ತಪ್ಪ ಅಂತಂದ್ರೆ ಅಜ್ಞಾನ ದೊಡ್ಡದಾಗ್ತದೆ ತಿಳ್ಕೊಂಡಾರ. ಹೆಂಗ್ರಿಪ್ಪ ಅಂತಂದ್ರ ಈಗ ಬೆಂಕಿ ಮತ್ತೆ ಬೆಂಕಿ ಏನ್ ಅನ್ಕೋತಂದ್ರೆ ನೀರು ಬಂದು ನನ್ನ ಮೇಲೆ ಬಿತ್ತಂದ್ರೆ ನಾ ಇನ್ನೂ ಜಾಸ್ತಿ ಉಳಿತೀನಿ ಅಂತ ತಿಳ್ಕೊತೀನಿ. ಅದೇ ರೀತಿ ಅಜ್ಞಾನ ಅನ್ಕೊಳತೈತಿ. ಜ್ಞಾನ ಸ್ವರೂಪಿಯಾದ ತಾಯಿ ನನಗೆ ಬಂದು ಸೇರಿದ್ರಪ್ಪ ಅಂತಂದ್ರ ಅಜ್ಞಾನ ಸ್ವರೂಪಿಯಾದ ನಾನು ಇನ್ನೂ ಜಾಸ್ತಿ ಮೆರಿತೀನಿ ಅಂತ ಹೇಳಿ. ಬರೀ ಹಂಗಾಗಂಗಿಲ್ಲ. ನೀರು ಯಾವಾಗ ಬೆಂಕಿ ಅದು ನಾನು ಉರಿತೀನಿ ಅಂತೇಳಿ ಅದು ಎಷ್ಟು ಅನ್ಕೋಲಿ, ಒಂದು ಬಂದು ಬಿತ್ತಪ್ಪ ಅಂತಂದ್ರೆ ಬೆಂಕಿ ನಂದ ಹೋಗ್ಬೋದು. ಹೌದಿಲ್ಲ? ಅದೇ ರೀತಿ ಅಜ್ಞಾನದ ಹೆಸರು ಅದು, ಅಜ್ಞಾನದ ಕೆಲಸನೂ ಅದು, ಅಜ್ಞಾನ ತರ ಮಾಡೋದು. ಅದೇ ರೀತಿ ತಾಯಿಯನ್ನ ಕಡಿಮೆ ಅಂತ ತಿಳ್ಕೊಂಡರು, ಒಬ್ಬ ಸ್ತ್ರೀಯನ್ನ ಜಗನ್ಮಾತೆಯನ್ನ ಕ್ಷುಲ್ಲಕ ಅಂತ ತಿಳ್ಕೊಂಡರು ರಾಕ್ಷಸರು. ಒಂದು ಹೆಣ್ಣಿನ ಮಹತ್ವ, ಹೆಣ್ಣಿನ ಶಕ್ತಿ ಏನು ಅಂತ ಹೇಳಿ ಇನ್ನೂ ಗೊತ್ತಿಲ್ಲ, ಗೊತ್ತಾಗೋದೈತಿ, ಮುಂದೆ ನೋಡೋಣ. ಈ ಜ್ಞಾನಕಾಂಡದ ಶುರುವಾತಲ್ಲಿ ಗುರುಗಳು ಅದನ್ನ ಹೇಳಿದ್ದಾರೆ. ಒಬ್ಬ ಜ್ಞಾನಿ ಯಾವುದೇ ಒಂದು ವ್ಯಕ್ತಿಯನ್ನ, ಯಾವುದೇ ಒಂದು ಕ್ರಿಮಿ, ಈಗ ನೋಡ್ರಿ ಹಿಂದಿನ ಅಧ್ಯಾಯದಲ್ಲಿ ದೇವರು ತಾಯಿಯನ್ನ ಸ್ತುತಿಸಿದ್ದು ನಾವು ಕೇಳಿವಿ. ತಾಯಿ ನೀವು ಕ್ರಿಮಿಕೀಟದಲ್ಲಿದೆಯಾ, ಜ್ಞಾನಿಯಲ್ಲೂ ಇದೆಯಾ, ಅಜ್ಞಾನಿಯಲ್ಲೂ ಇದೆಯಾ, ಪಶುಗಳಲ್ಲಿದೆಯಾ, ಪ್ರಾಣಿಗಳಲ್ಲಿದೆಯಾ. ಅದೇ ರೀತಿ ಒಬ್ಬ ಜ್ಞಾನಿಯಾಗಿರುವಂತಹ ಒಬ್ಬ ಸದ್ಭಕ್ತ ಯಾವ ಸ್ತ್ರೀಯನ್ನು, ಯಾವ ವ್ಯಕ್ತಿಯನ್ನು ಕೂಡ ಕೀಳಾಗಿ ನೋಡಲ್ಲ. ಅವರಲ್ಲಿರುವಂತಹ ಬ್ರಹ್ಮಜ್ಞಾನವನ್ನ, ಆ ಚೈತನ್ಯ ಸ್ವರೂಪಿಯಾದ ತಾಯಿಯನ್ನ ಆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಕಾಣ್ತಾನೆ ಅನ್ನೋದು ಇದರ ಒಂದು ಸಾರಾಂಶ. ಯಾರನ್ನೂ ಇಲ್ಲ ಅಂತಂದ್ರೆ ಅಂತ ರಾಕ್ಷಸರು ಒಂದು ಹೆಣ್ಣನ್ನು ತುಚ್ಛವಾಗಿ ಕಂಡಿದ್ದಕ್ಕೆ ಹೆಣ್ಣಿನಿಂದ ಸಾವಾಗಲಿ ಅಂತ ಬಯಸಿದಾರು. ಅವ್ರಿಗೇನು ಬಯಸಿದಾರ ಅದು ಸಿಗ್ತೈತಿ ಮುಂದಿನ ಅಧ್ಯಾಯಗಳಲ್ಲಿ. ಅದೇ ರೀತಿ ನಮ್ಮಲ್ಲೂ ಇರುವಂತಹ ಅಜ್ಞಾನ ಸ್ವರೂಪಿಯಾದಂತಹ ಈ ಶಕ್ತಿಯನ್ನ ತಾಯಿ ಜ್ಞಾನ ಸ್ವರೂಪಿಯಾಗಿ ಜ್ಯೋತಿಯಾಗಿ ಬಂದು ಬೆಳಗಲಿ. ಅಜ್ಞಾನಾಂಧಸ್ಯ ತಿಮಿರಾಂಧಸ್ಯ ಜ್ಞಾನಾಂಜನೇಯ ಶಲಾಕಯ ಅನ್ನುವಂತಹ ವೇದದ ಗ್ರಂಥದಿಂದ ನಮ್ಮಲ್ಲಿ ಜ್ಞಾನದ ಬೆಳಕು ಬೀರಲಿ. ಅಜ್ಞಾನ, ನಮ್ಮಲ್ಲಿರುವಂತಹ ಅಜ್ಞಾನ ಕೂಡ ಸಾಯಲಿ. ನಾವು ಪ್ರತಿಯೊಬ್ಬ ಸ್ತ್ರೀಯನ್ನ, ಪ್ರತಿಯೊಬ್ಬ ತಾಯಿಯನ್ನ, ಪ್ರತಿಯೊಬ್ಬ ತಂಗಿಯನ್ನ ಗೌರವದಿಂದ ನೋಡುವಂತಹ ದಿನಗಳು ಬರಲಿ. ನಮ್ಮ ದೇಶದಲ್ಲಿ ಸ್ತ್ರೀಯನ್ನ ಗೌರವಿಸುವ ಮತ್ತು ನಾವು ಗೌರವದಿಂದ ಕಾಣುವಂತಹ ದಿನಗಳು ಬರಲಿ ಅಂತ ಹೇಳಿ ಬೇಡ್ಕೊಳ್ತಾ, ಶ್ರೀ ತಾಯಿಯಲ್ಲಿ ನಮ್ಮ ಅಜ್ಞಾನವನ್ನು ದೂರ ಮಾಡು ಅಂತ ಬೇಡ್ಕೊಳ್ತಾ ಇವತ್ತಿಗೆ ಇಲ್ಲಿ 10ನೇ ಅಧ್ಯಾಯದ ವಿಚಾರವನ್ನು ಮುಗಿಸೋಣ. ಜೈ ಜಯ